ಅಪ್ಪಾಕ ನಮ್ಮ ಸಿನಿಮಾದಲ್ಲಿ ನಟರು ಕೂಡ ಅಂತ ಹೆಮ್ಮೆಯಲ್ಲಿ ಹೇಳ್ಕೊತಾ ಇದ್ದಾರೆ. ನನಗೂ ಲವ್ ಆಗಿದೆ ಸಿನಿಮಾದ ಟ್ರೈಲರ್ ಲಾಂಚು ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಲಾಲ್ಸಿದ್ದೀರಾ, ಪೋರ್ಸಿದ್ದೀರಾ, ಕಾಪಾಡಿದ್ದೀರಾ, ಈಗ ಜನಗಳ ಮಡಿಲಿಗೆ ಹಾಕ್ತಾ ಇದ್ದೀರಾ. ಹೇಳಿ ಸಿನಿಮಾದ ಬಗ್ಗೆ. ಜನ್ಮದಾತರಿಗೂ, ಜ್ಞಾನದಾತರಿಗೂ, ಅನ್ನದಾತರಿಗೂ ನನ್ನ ಪ್ರಥಮ ಪ್ರಣಾಮಗಳನ್ನು ಅರ್ಪಿಸ್ತಾ, ನನಗೂ ಲವ್ ಆಗಿದೆ ಈ ಚಿತ್ರದ ಒಂದು ಸಂಕ್ಷಿಪ್ತ ಯಶೋಗಾಥೆಯನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ನಾನು ಇಲ್ಲಿ ಇಷ್ಟಪಡ್ತೀನಿ. 4 ವರ್ಷಗಳ ಹಿಂದೆ ಒಬ್ಬ ನಿರ್ಮಾಣ ನಿರ್ವಾಹಕರು, ಪ್ರೊಡಕ್ಷನ್ ಮ್ಯಾನೇಜರು ನನಗೆ ಫೋನ್ ಮಾಡ್ತಾರೆ. ಒಂದು ಅಗ್ರಿಮೆಂಟ್ ಇದೆ ಮ್ಯೂಸಿಕ್ ಡೈರೆಕ್ಟರ್ದು, ನೀವೊಂದು ಸ್ವಲ್ಪ ಟೈಪ್ ಮಾಡಿಕೊಡಿ ಅಂತ. ಕೊರೋನಾ ಲಾಕ್ಡೌನ್ ಟೈಮಲ್ಲಿ ನಾನು ಬೆಂಗಳೂರಿನಿಂದ ಸ್ವಲ್ಪ ದೂರದ ಬೇರೆ ಊರಿನಲ್ಲಿದ್ದೆ. ಆ ಟೈಮಲ್ಲಿ ನಾನೊಂದು ಟೈಪ್ ಮಾಡಿ ಕಳಿಸ್ದೆ, ಒಂದು ಅಗ್ರಿಮೆಂಟು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಅಂತ. ನಿರ್ಮಾಪಕರು ಯಾರು, ಮ್ಯೂಸಿಕ್ ಡೈರೆಕ್ಟರ್ ಯಾರು ಅನ್ನೋದು ಅಷ್ಟೇ ಗೊತ್ತಾಯಿತು ನನಗೆ. ಅದಾಗಿ ಒಂದು 15 ದಿನಗಳ ನಂತರ ನೀವು ಈ ಚಿತ್ರಕ್ಕೆ ಸಂಭಾಷಣೆ ಬರ್ಕೊಡ್ತೀರಾ ಅಂತ ಅದೇ ನಿರ್ಮಾಣ ನಿರ್ವಾಹಕರು ಕೇಳಿದ್ರು. ಬರ್ಕೊಡ್ತೀನಿ, ಆದರೆ ಈಗ ಈ ಕೋವಿಡ್ ಸಂದರ್ಭದಲ್ಲಿ ಯಾರು ಸಿನಿಮಾ ಮಾಡ್ತಾ ಇರೋದು ಅಂತ ಕೇಳಿದೆ. ಅವರು ಈ ಥರ ಹೊರಗಡೆ ಊರಿನವರು, ಅವ್ರು ಇಲ್ಲೇ ಹುಟ್ಟಿ ಬೆಳೆದಿರೋದಿರ್ಬೋದು, ಅವ್ರಿಗೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರೆಯೋದಕ್ಕೆ ಬರೋಲ್ಲ, ನೀವೊಂದು ಸ್ವಲ್ಪ ಅವ್ರ ಕತೆ ಹೇಳ್ತಾರೆ, ನೀವು ಡೈಲಾಗ್ ಬರ್ಕೊಡ್ಬೇಕು ಅಂದರು. ಸರಿ ಅಂತ ಹೇಳ್ಬಿಟ್ಟು ನಾನು ಸಂಪರ್ಕ ಮಾಡಿದೆ ನಿರ್ಮಾಪಕರನ್ನ, ನಮ್ಮ ನೀಲಕಂಠ ಸರ್ನ. ಅವರು ಇದ್ದಂಥ ಪರಿಸ್ಥಿತಿ, ಅವರ ವಾಸ್ತವ್ಯ ಹೇಗಿತ್ತು ಅಂದರೆ, ಒಂದು ಶಾಂತಿನಗರದಲ್ಲಿ TV9 ಸಮೀಪದಲ್ಲಿರುವಂಥ ಒಂದು ರುದ್ರಭೂಮಿ ಇದೆ, ಹಿಂದೂಗಳ ರುದ್ರಭೂಮಿ. ಅಲ್ಲಿ ಅವರು ಒಂದು ಅಂಗಡಿ ಇಟ್ಕೊಂಡಿದ್ದಾರೆ. ವಾರದಲ್ಲಿ 3 ದಿನಗಳ ಕಾಲ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಸಿನಿಮಾದ ಆಸಕ್ತಿ ಹೇಗೆ ಬಂತೋ ಗೊತ್ತಿಲ್ಲ ನನಗೆ. ಅವರು ನನಗೆ ಕತೆ ಹೇಳ್ತೀನಿ ಅಂತ ಕರೆದ್ರು. ಅಲ್ಲಿ ಹೆಣಗಳು ಬರ್ತಾ ಇದೆ, ಹೆಣಗಳು ಹೋಗ್ತಾ ಇದೆ, ಅಂಥ ಒಂದು ಸಂದರ್ಭದಲ್ಲಿ, ಅಂಥ ಒಂದು ಸ್ಥಳದಲ್ಲಿ ಕೂತ್ಕೊಂಡು ನಾನು ಕಥೆಯನ್ನು ಕೇಳಿದೆ. ಕತೆಗೆ ತುಂಬ ಇದನ್ನು ಶೃಂಗಾರ ಮಾಡಿದ್ರೆ ಭಾಳ ಒಳ್ಳೆಯ ಸಬ್ಜೆಕ್ಟ್ ಆಗುತ್ತೆ, ಇದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೆ. ಸಂಭಾಷಣೆ ಬರ್ಕೊಡೋದಕ್ಕಷ್ಟೇ ನಾನು ಒಪ್ಕೊಂಡೆ. ಇದಾದ ನಂತರ ನನಗೆ ಅವ್ರ ಕತೆ ಹೇಳುವಾಗಲೇ ನನಗೆ ಒಂದು ಕ್ಲೈಮ್ಯಾಕ್ಸಿನ ಒಂದು ದೃಶ್ಯ ನನಗೆ ತೋಚಿದ್ದನ್ನು ನಾನು ಅವ್ರ ಹತ್ರ ಹೇಳಿದೆ. ಅವರು ಭಾಳ ಖುಷಿಪಟ್ಟರು. ಅದನ್ನು ನಾನು ಅವ್ರಿಗೆ ವಿತ್ ಡೈಲಾಗು ನನಗೆ ಏನು ತೋಚುತ್ತೋ ಅದನ್ನು ಹೇಳಿದಾಗ ಅವರು ಕಣ್ಣೀರು ಹಾಕ್ತಾ ಕೂತ್ಕೊಂಡಿದ್ರು ಪಕ್ಕದಲ್ಲಿ. ನಾನು ತಿರುಗಿ ನೋಡಿದೆ. ಸರ್, ಈ ಸಿನಿಮಾದಲ್ಲಿ ಈ ಪಾತ್ರನ ನಾನು ಮಾಡಬಹುದಾ ಅಂತ ಕೇಳಿದರು. ಮಾಡ್ಬೋದು ಸರ್, ನಿಮ್ಮ ಹಣ, ನೀವು ನಿರ್ಮಾಪಕರು, ನೀವು ನಿರ್ದೇಶಕರು. ಆವಾಗಿದ್ದಂಥದ್ದು ಅವರು ಯಾವುದೋ ಒಂದು ಸೆಟಪ್ನಲ್ಲಿದ್ದರು, ನಿರ್ದೇಶನ ಸೆಟಪ್ನಲ್ಲಿ. ಸರ್, ಇದನ್ನು ನೀವೇ ನಿರ್ದೇಶನ ಮಾಡಿಕೊಡ್ತೀರಾ? ಆಯಿತು, ಮಾಡಿಕೊಡ್ತೀನಿ. ಕಣ್ಣು ಗುತ್ಕೊಂಡು ಕೆಲಸ ಮಾಡಿದ್ದೀನಿ. ಅದಾದ ನಂತರ ಸುಮಾರು 4 ವರ್ಷಗಳ ಜರ್ನಿನಲ್ಲಿ ಈ ಸಿನಿಮಾ ಅವರ ಒಂದು ಸಂಪಾದನೆಯಲ್ಲಿ ಭಾಳ ಇಷ್ಟಪಟ್ಟು, ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಸಿನಿಮಾದ ಒಂದು ಕಂಟೆಂಟಿನ ಮೇಲೆ ಒಂದು ಭರವಸೆ ಇಟ್ಕೊಂಡು, ಸಂಪೂರ್ಣವಾಗಿ ಎಲ್ಲ ಹೊಸ ಕಲಾವಿದರುಗಳನ್ನ ಇಟ್ಕೊಂಡು, ಇದರಲ್ಲಿ ನಮ್ಮ ನಿರ್ಮಾಪಕರ ಮಗನೇ ಹೀರೋ, ನಾಯಕರಾಗಿ ಮಾಡಿರೋದು. ಅವ್ರಿಗೆಲ್ರಿಗೂ ತರಬೇತಿ ಕೊಟ್ಕೊಂಡು, ಸಿನಿಮಾದ ಯಾವ ಹಿನ್ನೆಲೆ ಇಲ್ಲದೇ ಇದ್ದರೂ ಕೂಡ ಅವ್ರಿಗೆ ಸಾಕಷ್ಟು ತರಬೇತಿ ಕೊಟ್ಟು ಈ ಸಿನಿಮಾನ ಈ ಹಂತಕ್ಕೆ ತಂದಿದ್ದೀವಿ. ಈ ಬರೋ 21ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇದಕ್ಕೆ ನಮ್ಮ ಹಂಚಿಕೆದಾರರಿರ್ಬೋದು, ನಮ್ಮ ತಾಂತ್ರಿಕ ವರ್ಗದವರು, ಅಣಜಿ ನಾಗರಾಜ್ ಅವರು ಇರ್ಬೋದು, ಹೇಮಂತ್ ಕುಮಾರ್ ಅವರು ಇರ್ಬೋದು, ಪ್ರತಿಯೊಬ್ಬರ ಸಹಕಾರ, ನಮ್ಮ ಡ್ಯಾನ್ಸ್ ಮಾಸ್ಟರ್ ಬಾಲು ಅವರು ಇರ್ಬೋದು, ಎಲ್ಲ ಕಲಾವಿದರ ಒಂದು ಸಹಕಾರ, ಎಲ್ಲ ತಂತ್ರಜ್ಞರ ಒಂದು ಸಹಕಾರ ಸಂಪೂರ್ಣವಾಗಿ ನನಗೆ ಸಿಕ್ಕಿದೆ. ಇದು ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಮೂಡಿ ಬಂದಿದೆ. ಇಡೀ ಕುಟುಂಬ ಸಮೇತವಾಗಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ನಮ್ಮ ಸೆನ್ಸಾರ್ ಸದಸ್ಯರು ಸಿನಿಮಾ ನೋಡಬೇಕಾದ್ರೆ ಬಹಳ ಖುಷಿಪಟ್ಟು ಈ ಸಿನಿಮಾದ ಬಗ್ಗೆ ಒಂದು ಅರ್ಧ ಗಂಟೆ ಮಾತಾಡಿದ್ರು, ಚರ್ಚೆ ಮಾಡಿದ್ದಾರೆ. ಇಂಥ ಒಂದು ಒಳ್ಳೆ ಸಿನಿಮಾ, ಸೆಂಟಿಮೆಂಟ್ ಸಿನಿಮಾ ನಾವು ಮಾಡಿಬಿಟ್ಟಿದ್ದೀರಲ್ಲ, ನಾವು ಇದುವರೆಗೂ ಥಿಯೇಟ್ರಿಂದ ಆಚೆ ಬಂದು ನಾವು ನಿಮ್ಮ ಹತ್ರ ಮಾತಾಡಬಾರ್ದು, ಈ ವಿಚಾರಗಳನ್ನ ಹೇಳಬಾರ್ದು, ಆದರೂ ನಮಗೆ ನಮ್ಮ ಕಣ್ಣಲ್ಲಿ ನೀರನ್ನು ಇದುವರೆಗೂ ನಿಲ್ಲಿಸಿಲ್ಲ ನೀವು, ಆ ರೀತಿ ಸೆಂಟಿಮೆಂಟ್ ಸಿನಿಮಾ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಒಂದು ಇದು ಆಶೀರ್ವಾದ ಎಲ್ಲ ನಿಮ್ಮ ಕೈನಲ್ಲಿದೆ. ದಯವಿಟ್ಟು ನೀವು ಈ ಹೊಸಬರ ಪ್ರಯತ್ನಕ್ಕೆ ಆಶೀರ್ವಾದ ಇರಲಿ. ನಮ್ಮ ಮಾಧ್ಯಮ ಮಿತ್ರರು ನನಗೆ 35 ವರ್ಷಗಳಿಂದ ನನ್ನ ಇಂಡಸ್ಟ್ರಿನಲ್ಲಿ ನನಗೆ ಬೆಳೆಸ್ತಾ ಬಂದಿದ್ದಾರೆ.
ನಾನು 87ನೇ ಇಸ್ವಿನಲ್ಲಿ ಬಂದವನು ಇಂಡಸ್ಟ್ರಿಗೆ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಹಾದಿ ನಡ್ಕೊಂಬಂದಿದೆ. ಇದು ನನ್ನ 5ನೇ ಸಿನಿಮಾ ನನ್ನ ನಿರ್ದೇಶನದಲ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನಮ್ಮ ಮಿತ್ರರು, ಮಾಧ್ಯಮ ಮಿತ್ರರಾಗಿರ್ಬೋದು, ಪ್ರತಿಯೊಬ್ಬರು, ನಮ್ಮ ಕರ್ನಾಟಕದ ಕನ್ನಡದ ಜನತೆ ಆಗಿರ್ಬೋದು, ಎಲ್ಲರೂ ನಿಮ್ಮ ಸಹಕಾರ ನಮಗಿರಲಿ, ನಿಮ್ಮ ಆಶೀರ್ವಾದ ನಮಗಿರಲಿ ಅಂತ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ ಕರ್ನಾಟಕ. ನಮಸ್ಕಾರ. ನನಗೂ ಲವ್ ಆಗಿದೆ ಸಿನಿಮಾ. ಈ ಸಿನಿಮಾನ ನಾನು ಕತೆ ಬಂದು ನನ್ನ ಕಲ್ಪನೆಯಲ್ಲೇ ಮಾಡಿದ್ದು. ನನಗೆ ಸಿನಿಮಾ ಮಾಡೋ ಆಸೆ ಬಂದು ಇವತ್ತು ಬಂದಿಲ್ಲ. ಒಂದು 16 ವಯಸ್ಸು ಇರಬೇಕು ಆವಾಗ ಸ್ಟಾರ್ಟ್ ಆಗಿದ್ದು. ಆವಾಗನಿಂದ ನಾನು ಏನೋ ಒಂದು ಮಾಡಬೇಕು, ಸಿನಿಮಾನಲ್ಲಿ ನುಗ್ಗಬೇಕು, ಮಾಡಬೇಕು, ಕತೆ ಬರೀಬೇಕು, ನಿರ್ದೇಶನ ಮಾಡಬೇಕು ಅಥವಾ ಕ್ಯಾಮ್ರಾ ಮಾಡಬೇಕು, ಏನೋ ಒಂದು ಪಾತ್ರ ಯಾವುದೋ ಒಂದು ರೂಟ್ನಲ್ಲಿ ಹೋಗಿ ನಾನು ಸಿನಿಮಾನಲ್ಲಿ ನುಗ್ಗಬೇಕು ಅಂತ 16 ವಯಸ್ಸಿನಲ್ಲಿ ನಾನು ಸ್ಟಾರ್ಟ್ ಮಾಡಿದವನು. ಆವಾಗ ಸ್ಟಾರ್ಟ್ ಮಾಡಿದ್ದು ಇದುವರೆಗೂ ನನಗೆ ಆಗಲೇ ಇಲ್ಲ. ಇವಾಗ ಅದು ಏನೋ ಟೈಮ್ ಬಂತು. ಬಟ್ ನನಗೆ ನಾನು ಹೀರೋನು ಮಾಡಬೇಕು ಅಂತ ಆಸೆ ಪಟ್ಟೆ, ಬಟ್ ಅದು ಆಗಿಲ್ಲ. ಅದಕ್ಕೆ ನಾನು ನನ್ನ ಮಗನನ್ನು ಹೀರೋ ಮಾಡಿ ನನ್ನ ಆಸೆನ ತೀರಿಸ್ಕೋಬೇಕು. ಅದು ಒಂದು ಸಿಟ್ಟು ನನ್ನ ಮನಸ್ಸಲ್ಲಿ ಇಟ್ಟೆ, ಎಲ್ಲ ಬಿಟ್ಟೆ, ಸಿನಿಮಾ ಮಾಡಲೇಬೇಕು ಅಂತ. ನನಗೆ ಬ್ಯಾಕ್ಗ್ರೌಂಡ್ ಅಂದರೆ ನಮ್ಮ ಫ್ಯಾಮಿಲಿ ಇಲ್ಲೇ ಇದ್ದಾರೆ. ಅವ್ರು ಸಪೋರ್ಟ್ ಮಾಡಿ ನನ್ನ ಮೇಲೆ ಈ ಸಿನಿಮಾನ ಮಾಡಿದ್ದು. ಅವರಿಲ್ಲಾಂದರೆ ಈ ಸಿನಿಮಾ ನಡೀತಾ ಇಲ್ಲ. ಅವರೇ ನಮಗೆ ಎಲ್ಲ ಸಪೋರ್ಟ್ ಮಾಡಿದ್ದು. ಸರಿ, ಅವರಿಂದ ನಾನು ಇವಾಗ ಈ ಸಿನಿಮಾನ ಮುಗಿಸಿದ್ದೀನಿ. ತುಂಬ ಕಷ್ಟಪಟ್ಟು 4 ವರ್ಷ ಮುಂಚೆ ನಾನು ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡೋದು ಒಂದು ಯೂಟ್ಯೂಬ್ನಲ್ಲಿ 2 ಸಾಂಗ್ ಮಾಡಿಬಿಟ್ಟೆ ನಾನು. ಅದು ಸರಿಯಾಗಿ ಹೋಗಿಲ್ಲ. ಸರಿ, ಒಂದು ಶಾರ್ಟ್ ಫಿಲಮ್ ಮಾಡೋಣ ಅಂತ ಒಂದು ಆಸೆ ಪಟ್ಟೆ. ಅದಕ್ಕೆ ನನಗೆ ಯಾರು ಹೇಳಿದರು, ಶಾರ್ಟ್ ಫಿಲಮ್ ಮಾಡಿದರೆ ಏನಪ್ಪ ಬರ್ತದೆ, ಒಂದು ಸಿನಿಮಾನೇ ಮಾಡು ಅಂದು. ಅದು ಯಾವುದೋ ಒಂದು ಸಿನಿಮಾ ಚಿಕ್ಕದಾಗಿ ಮಾಡೋಣ ಅಂತ ಮಾಡೋಕ್ಕೆ ಹೋಗಿ ನನಗೆ ಇಂಥ ಒಳ್ಳೆ ಡೈರೆಕ್ಟ್ರ್ ಸಿಕ್ಕಿ ನಾನು ಒಂದು ಒಳ್ಳೆ ಸಿನಿಮಾನ ಮಾಡಿ ಇವತ್ತು ಮುಗಿಸಿದ್ದೀನಿ. ಆಮೇಲೆ ನನ್ನ ಬ್ಯಾಕ್ಗ್ರೌಂಡ್ ಏನಂದರೆ, ನಾನು ಶಾಂತಿನಗರ್ ಮಠದಲ್ಲಿ ಇದು ಗಂಗೆ ಅಂಗಡಿನೇ ಇಟ್ಟಿರೋದು. ಅದು ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ಅಂದರೆ ನನಗೆ ಒಂದು ಆಶ್ಚರ್ಯ. ಏನಪ್ಪ ಅದು ಇದು ಇವಾಗ ಮುಗ್ದಿದೆ ಪಿಕ್ಚರ್. ನಾನು ಮಧ್ಯದಲ್ಲಿ ಎಷ್ಟೋ ತಿಳ್ಕೊಂಡೆ, ಇದು ಅಷ್ಟೇ, ಇದು 4 ವರ್ಷದಿಂದ ತೆಗಿತಾ ಇದ್ದೀವಿ, ಇದು ಬರಲ್ವೋ ಏನೋ ಗೊತ್ತಿಲ್ಲ, ಕೈ ಬಿಟ್ಬಿಟ್ಟು ಹೋಗುತ್ತೋ ಏನೋ. ಆದರೆ ನಾನು ನಂಬಿದ ದೇವರು ನನ್ನ ಬಿಟ್ಟಿಲ್ಲ. ಅವರೇ ತಂದು ಇಟ್ಟು ಬಂದು ಇವತ್ತು ಸಿನಿಮಾ 21ನೇ ತಾರೀಕು ರಿಲೀಸ್ ಆಗ್ತದೆ. ಸರಿ, ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ. ನಾವು ಮೊದಲನೇ ಸಲ ನಾವು ಮಾಡ್ತಾ ಇದ್ದೀವಿ, ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮನ್ನ ಗೆಲ್ಲಿಸ್ಬೇಕು. ಎಲ್ರಿಗೂ ನಮಸ್ಕಾರ. ಇದರಲ್ಲಿ 4 ಸಾಂಗ್ ಇದೆ, ಕೇಳಿರ್ತೀರ, ತುಂಬ ಚೆನ್ನಾಗಿ ಬಂದಿದೆ. ಸೊ ನಮ್ಮ ನೀಲಕಂಠನ್ ಸರ್ ಪ್ರೊಡ್ಯೂಸರ್ ಅವರು ತುಂಬ ಪ್ಯಾಷನೆಟ್. ಅವ್ರಿಗೆ ಇಳೆಯರಾಜ ಫ್ಯಾನ್ ತುಂಬ ಅವರು. ಸೊ ಅವ್ರಿಗೆ ಮೆಲೋಡಿ ಬೇಕು ಅಂತ ತುಂಬ ಒಂದೊಂದು ರೆಕಾರ್ಡಿಂಗಲ್ಲೂ ನಮ್ಮ ಜೊತೆಲಿ ಕೂತ್ಕೊಂಡು ಈ ವರ್ಕ್ಡ್ ವಿತ್ ಅಸ್. ಸೊ ಅಂಥ ಪ್ಯಾಷನೆಟ್ ಪ್ರೊಡ್ಯೂಸರ್ನ ನೋಡಿದೆ. ಇಟ್ ವಾಸ್ ವೆರಿ ಗುಡ್ ವರ್ಕಿಂಗ್ ವಿತ್ ಹಿಮ್. ಮತ್ತು ನಮ್ಮ ಡೈರೆಕ್ಟರ್ ಸರ್ 2 ಸಾಂಗ್ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಮತ್ತು ಬಸವರಾಜ್ ಮತ್ತು ರೇವಣ್ಣ ಕೂಡ ಈ ಸಾಂಗ್ಸ್ ಬರೆದಿದ್ದಾರೆ. ಸೊ ಇದರಲ್ಲಿ ನಮ್ಮ ಆತ್ಮೀಯ ಸರ್ ಮೂರ್ತಿ ಸರ್ ಮಾಡಿದ್ದಾರೆ. ನಮ್ಗೆ ತುಂಬ ಖುಷಿ ಆಯಿತು ಇದರಲ್ಲಿ. ಸೊ ಆಲ್ ಗುಡ್ ಆ್ಯಕ್ಟಿಂಗ್ ಆಗಲಿ, ಸೋಮಾ ವಿಜಯ್ ಆಗಲಿ, ಹೀರೋಯಿನ್ ಆಗಲಿ, ನಮ್ಮ ಬಾಲಾ ಸರ್ ಅವರು ಸೂಪರಾಗಿ ಮಾಡಿದ್ದಾರೆ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಮೇನ್ಲಿ ಲಿಟ್ರಲಿ ಐ ಆಮ್ ಸಾರಿ, ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಇಲ್ಲಿರುವ ನಮ್ಮ ಮೂರ್ತಿ ಸರ್, ನಮ್ಮ ಚಿತ್ರತಂಡ, ನಮ್ಮ ಮಾಧ್ಯಮ ಮಿತ್ರರು, ಮೈ ಫ್ರೆಂಡ್ಸ್, ಮೈ ಫ್ಯಾಮ್ಲಿ ಆ್ಯಂಡ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಚಿತ್ರ ನನಗೂ ಲವ್ ಆಗಿದೆ. ಈ ಚಿತ್ರವನ್ನು ನಮ್ಮ ತಂದೆ ಹೇಳಿದಾಗೆ ಅವ್ರು ತುಂಬ ಕಷ್ಟಪಟ್ಟು ಆ ಕನಸನ್ನು ನೆನ್ಸು ಮಾಡಲಿಕ್ಕೆ ತುಂಬ ಕಷ್ಟಪಟ್ಟರು. ಆದರೆ ಸಪೋರ್ಟ್ ಮಾಡಿರುವ ನಮ್ಮ ಫ್ಯಾಮ್ಲಿ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಆ ಕನಸು ಈಗ ನೆನಸಾಗಿದೆ. ಆ ನೆನಸಿಗೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಯಾಕಂದರೆ ಯಾವ ತಂದೆನೂ ಆ ಥರ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಡಲ್ಲ ಅವ್ರ ಮಗಳಿಗೆ. ಅದು ತುಂಬ ಜನ ನನ್ನ ಹತ್ರನೇ ಹೇಳಿದ್ದಾರೆ, ನಿಮ್ಮ ತಂದೆ ತುಂಬ ಗ್ರೇಟು, ಯು ಆರ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಅ ಫಾದರ್ ಲೈಕ್ ದಿಸ್. ಯಾಕಂದರೆ ನಮ್ಮ ತಂದೆ ನಮಗೆಲ್ಲ ಹಿಂಗೆ ಮಾಡಿಲ್ಲ. ಮಾಡಿರ್ಬೋದು, ಆದರೆ ಅದು ನನ್ನ
ಗೊತ್ತಿರೋ ಅಷ್ಟಿಗೆ ನಾನು ತುಂಬ ಬ್ಲೆಸ್ಡ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ. ಆ ಕನಸನ್ನು ನೆನ್ಸ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ. ಅದು ಹೇಳ್ದೆ ಆಗದೆ ಇರೋ ಅಂಥ ಕಷ್ಟ. ಅದು ನೀವು ಸಿನಿಮಾ ನೋಡಿದ್ರೆ ಫೀಲ್ ಆಗ್ಬೋದು. ಸೊ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ದಿ ಸ್ಟ್ರಗಲ್ ವಿ ವೆಂಟ್ ಥ್ರೂ, ಬಟ್ ಫೈನಲಿ ವಿ ಹ್ಯಾವ್ ರೀಚ್ ಟು ಅ ಪಾಯಿಂಟ್, and hereafter people should take it. I don't know how the audience will take it, but I hope they will take it good and everybody will like this story. ಎಲ್ಲರೂ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾರೆ ಅಂತ ತುಂಬ ನಂಬಿಕೆ ಇಟ್ಟಿದ್ದೀವಿ ಜನರ ಮೇಲೆ. ಅವರು ಆ ನಿರ್ಮಾಣ ಮಾಡಿರೋ ಹೆಂಗೋ ಏನೋ ಮಾಡಲೇಬೇಕು ಸಿನಿಮಾ ಅಂತ ಮಾಡಿ ನನಗೂ ಲವ್ವಾಗಿದೆ ಎಂಬ ಚಿತ್ರವನ್ನು ನಿರ್ಮಾಣ ಮಾಡಿ ಆ ಚಿತ್ರದ ಮೂಲಕ ನನ್ನನ್ನು ಕರ್ನಾಟಕದ ಜನತೆಗೆ ಪರಿಚಯ ಮಾಡುತ್ತಿದ್ದಾರೆ ನಾಯಕ ನಟನಾಗಿ. ಸೊ ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ನೀವೆಲ್ಲರೂ ನಮ್ಮ ಸಿನಿಮಾವನ್ನು ಪ್ರೋತ್ಸಾಹಿಸಬೇಕು, ಅದನ್ನು ಬೆಳೆಸಿ ನಿಮ್ಮ ಆಶೀರ್ವಾದವನ್ನು ನೀಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮಂಥ ಹೊಸಬರನ್ನು ಬೆಳೆಸಬೇಕು ಅಂತ ತುಂಬ ಕೇಳ್ಕೊತೀನಿ. ಧನ್ಯವಾದಗಳು. ಹಾಗೆ ಸೋಮ ವಿಜಯ್ ಸರ್, ನಿಮ್ಮ ಮತ್ತು ನಾಯಕಿಯ ಕೋಆರ್ಡಿನೇಷನ್ ಹೇಗಿತ್ತು ಅಥವಾ ಚಿತ್ರೀಕರಣದ ದಿನಗಳು ಹೇಗಿತ್ತು ಅಂತ ಹೇಳ್ಬೋದಾ? ಚೆನ್ನಾಗಿತ್ತು ಮೇಡಮ್, ಇಟ್ ವಾಸ್ ಲೈಕ್ ಗುಡ್. ಅವರು ಕೋಆಪರೇಟ್ ಮಾಡಿದ್ರು. ಇಲ್ಲ ಸರ್, ಟ್ರೈನಿಂಗ್ ಅಂತ ಏನಿಲ್ಲ, ನಮ್ಮಲ್ಲೇ ಟ್ರೈನಿಂಗ್. ಹೌದು ಸರ್, ಕೊಟ್ಟಿದ್ರು ಸರ್. ಅವ್ರನ್ನ ನೋಡಿನೇ ನಾನು ಆ್ಯಕ್ಟಿಂಗ್ ಕಲ್ತ್ಕೊಂಡಿದ್ದು. ಆ ಥರ ಪರ್ಫಾರ್ಮ್ ಮಾಡೋರು ಅವರು. ಅದು ನನಗೆ ಅವರು ಸ್ಕ್ರೀನಲ್ಲಿ ಅಲ್ಲಿ ನೋಡುವಾಗನೇ ಗೊತ್ತಾಯಿತು. ನಾವು ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ನಮ್ಮ ಸಿನಿಮಾವನ್ನು ಹೇಗೆ ನಡೀತಾ ಇದೆ, ಎಷ್ಟಾಗಿದೆ, ಏನು ಕೆಲಸ ಆಗಿದೆ ಅಂತ ನೋಡ್ತಾ ಇರುವಾಗನೇ ಅವರು ಇಷ್ಟೊಂದು ಆ್ಯಕ್ಟ್ ಮಾಡಿದ್ದಾರೆ ಅಂತ ನನಗೆ ಅದು ಫೀಲ್ ಆಯಿತು ಸರ್. ಹಾಗೆ ನಿಮ್ಮ ತಂದೆಯ ಕನಸು ಶುರುವಾಗಿ ಸಿನಿಮಾ ಆಯಿತು. ಈಗ ನಿಮ್ಮ ಕನಸಾಗಿ ಈ ಹೀರೋ ಜರ್ನಿ ಅಥವಾ ನಾಯಕ ನಟನಾಗಿ ಜರ್ನಿ ಹೀಗೆ ಮುಂದುವರಿಯುತ್ತದೆ ಮೇಡಮ್. ಅದು ನಮ್ಮ ಕರ್ನಾಟಕದ ಜನತೆಯ ಕೈಯಲ್ಲಿದೆ. ಅವ್ರು ಸಪೋರ್ಟ್ ಮಾಡಿ ನನ್ನ ಹೀರೋ ಆಗಿ ಅಕ್ಸೆಪ್ಟ್ ಮಾಡಿದ್ರೆ ಅದು ನಡೀತದೆ ಮೇಡಮ್. ಹೀರೋ ಆಗಿ ಮಾಡಿದ್ದೀನಿ ಸರ್. ಸಂತು ಅನ್ನೋ ಹೀರೋ ಕ್ಯಾರೆಕ್ಟರ್ ನೇಮು. ಬೆಳಗಾಮಿಂದ ಬಂದಿರುವ ಒಂದು ಹುಡುಗ ಮನೆ ಕಷ್ಟಕ್ಕಾಗಿ ಬೆಂಗಳೂರು ಬರ್ತಾನೆ. ಆ ಬೆಂಗಳೂರಲ್ಲಿ ಏನೇನು ನಡೀತದೆ ಅನ್ನೋದು ಈ ಸಿನಿಮಾದ ಒಂದು ಬ್ರೀಫ್ ಆಗಿರುತ್ತೆ ಸರ್. ಡಬ್ಬಿಂಗ್ ನೀವೇ ಮಾಡಿದ್ದೀರಾ? ಇಲ್ಲ, ಡಬ್ಬಿಂಗ್ ಆರ್ಟಿಸ್ಟ್ ಮಾಡಿದ್ದಾರೆ ಸರ್. ಹಾಗೆ ಪತ್ರಿಕೆ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಇವತ್ತೇನೋ ಒಂದು ಈಗೆಲ್ಲ ನೋಡೋದು ನನಗೂ ಲವ್ ಇದೆ ಚಿತ್ರದ ಒಂದು 3 ಸಾಂಗು ಮತ್ತು ಟ್ರೈಲರು. ಸೊ ಅದಕ್ಕೆ ಮ್ಯೂಸಿಕ್ಕು ನಮ್ಮ ಹೇಮಂತು, ಲಿರಿಕ್ ರೈಟರ್ ರೇವಣ್ಣ ನಾಯಕು, ಪ್ರೊಡ್ಯೂಸರು ನೀಲ್ಕಂಠ್ ಅವರು, ಹೀರೋ ಆಗಿ ಸೋಮು ವಿಜಯ್, ನಮ್ಮ ಡೈರೆಕ್ಟ್ರು ಮತ್ತು ಎಲ್ಲರೂ ತುಂಬ ಅದ್ಭುತ ಮಾಡಿದ್ದೀರಾ. ತುಂಬ ಚೆನ್ನಾಗಿ ಬಂದಿದೆ. ಇದೇ ತಿಂಗಳು 21ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಖಂಡಿತವಾಗ್ಲೂ ಎಲ್ಲ ಈ ಒಂದು ಸಿನಿಮಾಗೆ ಆಶೀರ್ವಾದ ಮಾಡಬೇಕು. ಜೊತೆಗೆ ಇದರಲ್ಲಿ ನನ್ನೊಂದು ಸಣ್ಣ ಪಾತ್ರ, ಅದು ಪಾತ್ರ ಹೆಂಗೆ ಬಂತಂತ ಹೇಳಿದ್ರೆ, ನಮ್ಮ ಕ್ಯಾಮ್ರಾಮನ್ ನಾಗೇಶ್ ಅಂತ ಒಂದು ದಿವಸ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ನಾಗರಬಾಯಲ್ಲಿ, ಅಣ್ಣ ನಿಮ್ಮ ಮನೆ ಮುಂದೆ ಶೂಟಿಂಗ್ ಮಾಡ್ಬೇಕಣ್ಣ ಅಂದರು. ನಾನು ಶೂಟಿಂಗ್ ಮಾಡ್ಕೊಳ್ಳಪ್ಪ ಅಂದೆ, ಯಾಕಂದ್ರೆ ನಾವು ಸಿನಿಮಾದವ್ರು ಅಂದರೆ ಏನು ಬೇಕಾದ್ರೂ ಮಾಡ್ತೀವಿ. ಸೊ ಹಾಗೆ ಮಾಡ್ಕೊಳ್ರಪ್ಪ ಅಂತ ಹೇಳೋದು. ಸೊ ನಮ್ಮನೆ ರೋಡಲ್ಲೇ ಮುಂದೆ ಶೂಟಿಂಗೆಲ್ಲ ಮಾಡಿಕೊಂಡ್ರು. ಸೊ ಮಾಡ್ಕೊಂಡು ಪಾಪ ನಮ್ಮ ನೀಲ್ಕಂಠ್ ಅವ್ರ ಪರಿಚಯ ಆದರು. ಮೂರ್ತಿ ಸರ್ ಹಿಂಗೆ ನಾನೇ ಪ್ರೊಡ್ಯೂಸರ್ ಅಂತ ನಾನು ಹೇಳಿದೆ, ಮಾಡಿ ಒಳ್ಳೆ ಸಿನಿಮಾ ತುಂಬ ನೋಡ್ಕೊಂಡು ಹುಷಾರಾಗಿ ಮಾಡಿ, ಯಾಕಂದರೆ ಇವತ್ತು ಸಿನಿಮಾಗಳು ಮಾಡೋದು ತುಂಬ ಕಷ್ಟ ಇದೆ. ಅದರಲ್ಲೂ ಪಾಪ ನಿಮ್ಮಂಥವ್ರು ಪ್ರೊಡ್ಯೂಸರ್ ಬರೋದು ಇಂಡಸ್ಟ್ರಿಗೆ ತುಂಬ ಒಳ್ಳೆಯದು, ಬನ್ನಿ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿದೆ. ಅದಾದಮೇಲೆ ನಮ್ಮ ನಾಗೇಶು ಬಿಡಲಿಲ್ಲ, ಅಣ್ಣ ಒಂದು ಸಣ್ಣ ಕ್ಯಾರೆಕ್ಟರ್ ಇದೆ, ನೀವು ಮಾಡ್ಬೇಕಂತ. ಇಲ್ಲ ನಾಗೇಶ್, ನಾನು ಯಾವುದು ಮಾಡಲ್ಲ, ಬ್ಯುಸಿ ಇದ್ದೀನಿ, ಇಲ್ಲ ಮಾಡೋಣ ಅಂಥೇಳಿ ಒಂದು ಸಣ್ಣದೊಂದು ಪಾತ್ರ ಕೊಟ್ಟರು. ಸೊ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ. ಸೊ ಹಾಗಾಗಿ ಖಂಡಿತವಾಗ್ಲೂ ಸಿನಿಮಾ ಒಳ್ಳೆಯದಾಗಲಿ. ಮತ್ತು ನಮ್ಮ ನೀಲ್ಕಂಠ್ ಅವರು ಹೇಳಿದ ರುದ್ರಭೂಮಿ ಮುಂದೆ ಒಂದು
ಇನ್ನು ಗಂಧಿಗೆ ಅಂಗಡಿ ಇಟ್ಕೊಂಡು ಅಂಥ ಒಂದು ಬಡಸ್ತನದಲ್ಲೂ ಕೂಡ ಇವತ್ತು ಒಂದು ಸಿನಿಮಾ ನಿರ್ಮಾಣ ಮಾಡ್ತಾರಂತೆ ದೊಡ್ಡ ವಿಚಾರ. ತುಂಬ ಕಷ್ಟಕಾಲ. ಯಾಕಂತ ಹೇಳಿದ್ರೆ ಒಬ್ಬ ದೊಡ್ಡ ದೊಡ್ಡ ಹೀರೋಗಳು ವರ್ಷಕ್ಕೆ ಅಟ್ಲೀಸ್ಟ್ 2 ವರ್ಷ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ. ಹೊಸಬರು ವರ್ಷಕ್ಕೆ 100 ಸಿನಿಮಾ ಮಾಡ್ತಾರೆ. ಒಂದಷ್ಟು ಜನ ಟೆಕ್ನಿಷಿಯನು ಏನು ಒಂದು ಕಾರ್ಮಿಕರು ಏನಿದ್ದಾರೆ ಅವರೆಲ್ಲ ಹೊಸಬರು ಸಿನಿಮಾಯಿಂದ ಒಂದಷ್ಟು ಅವರ ಜೀವನ ಸಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಒಂದಷ್ಟು ಜನ ನಮ್ಮ ಇಂಡಸ್ಟ್ರಿಯಲ್ಲಿ ಅವರು ಅನ್ನದಾತರಾಗಿದ್ದಾರೆ. ನೀಲ್ಕಂಠ್ ಅವರು, ಒಳ್ಳೇದಾಗಲಿ ಸರ್ ನಿಮಗೆ. ಸೊ ಹಾಗಾಗಿ ಇನ್ನೊಂದು ಬೇಜಾರಾಗಿ ಏನಪ್ಪ ಅಂತ ಹೇಳಿದ್ರೆ, ಈಗ ಪ್ರತಿಯೊಬ್ಬರು ನಾವು ಸಿನಿಮಾ ಮಾಡ್ತೀವಿ, ಮಾಡಿದಾಗ ತುಂಬ ಖುಷಿ ಸಿನಿಮಾ ಮಾಡ್ತೀವಿ. ರಿಲೀಸ್ ಅಂತ ಗಾಂಧಿನಗರ ಬಂದಾಗ ಅವಾಗ ಒಬ್ಬ ಪ್ರೊಡ್ಯೂಸರ್ಗೆ ತುಂಬಾ ತೊಂದರೆಗಳಾಗ್ತವೆ. ಇವತ್ತು ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ ಅಧ್ಯಕ್ಷರು ನರಸಿಂಹರು ಇದನ್ನ ದಯವಿಟ್ಟು ಗಮನ ಹರಿಸ್ಕೋಬೇಕು. ಯಾಕಂತ ಹೇಳಿದ್ರೆ ಪ್ರತಿ ವಾರ 10 ಸಿನಿಮಾ 11 ಸಿನಿಮಾ ಬಿಡುಗಡೆ ಆದರೆ ಹೆಂಗೆ ರಿಲೀಸ್ ಮಾಡೋದು? ಯಾಕಂದ್ರೆ ಈ ಕಳೆದ ಬಾರಿ ನಾನು ಕೋರ ಸಿನಿಮಾ 7ನೇ ತಾರೀಕು ಬಿಡುಗಡೆ ಮಾಡ್ಬೇಕಂತ ಅನ್ಕೊಂಡೆ. 11 ಸಿನಿಮಾ ಬಿಡುಗಡೆ ಆದಾಗ ನಮ್ಗೆ ಯಾರು ಥಿಯೇಟರ್ಗಳು ಸಿಗಲ್ಲ. ಇಡೀ ಕರ್ನಾಟಕದಲ್ಲಿ ಸಿಂಗಲ್ ಥಿಯೇಟರ್ ಹಂಚು ಹರಿದೋಗ್ಬಿಡ್ತದೆ. ಸೊ ಒಳ್ಳೆ ಸಿನಿಮಾ ಮಾಡಿದ್ರು ಕೂಡ ನಮಗೆ ಅದನ್ನ ಜನಕ್ಕೆ ರೀಚ್ ಮಾಡಕ್ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಯಾಕೆ ನೀವು ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು, ವಾಣಿಜ್ಯ ಮಂಡಳಿ ಯಾಕೆ ನೀವು ತಲೆ ಕೆಡಿಸ್ಕೊಳ್ಳೋ ಅಂತೇಳಿ ನಾನು ಮೊನ್ನೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಕಂಪ್ಲೇಂಟ್ ಸಹ ಕೊಟ್ಟಿದ್ದೀನಿ. ಸೊ ಆಗ ಇಂಥ ಒಂದು ಪರಿಸ್ಥಿತಿ ಇರೋದು, ಏನಾದ್ರು ನೀವು ಒಂದು ಕಂಡೀಷನ್ ಮಾಡಬೇಕು. ಅಟ್ಲೀಸ್ಟ್ ವಾರಕ್ಕೆ ಒಂದು 5 ಸಿನಿಮಾ ನೀವು ಬಿಡುಗಡೆ ಮಾಡಿದಾಗ ಬೇರೆಯವರು, ನಾವು ಯಾಕಂದ್ರೆ ಕೋಟಿಗಟ್ಟಲೆ ಬಂಡವಾಳ ಹಾಕಿರ್ತೀವಿ, ಒಂದು ದೊಡ್ಡ ಬಜೆಟ್ ಸಿನಿಮಾ ಮಾಡಿದಾಗ ನಾವು ಅದನ್ನ ಬಿಡುಗಡೆ ಮಾಡೋಕೆ ನಮಗೊಂದು ಧೈರ್ಯ ಬರುತ್ತೆ. ಇದ್ರ ಬಗ್ಗೆ ದಯವಿಟ್ಟು ನೀವು ವಾಣಿಜ್ಯ ಮಂಡಳಿ ಸ್ವಲ್ಪ ಇದ್ರ ಬಗ್ಗೆ ಗಮನ ವಹಿಸಿದ ಬಗ್ಗೆ ಏನೋ ಒಂದು ಒಳ್ಳೆ ಮಾರ್ಗ ತೋರಿಸ್ಬೇಕಂತ ಕೇಳ್ಕೊಳ್ತಾ, ಮತ್ತೆ ಇಡೀ ಸಿನಿಮಾ ತಂಡ ಎಷ್ಟು ಜನ ವರ್ಕ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ. ನನಗೂ ಲೋ ಆಗಿದೆ. ಹೊಸ ಹೀರೋ ಎಂಟ್ರಿ ಆಗ್ತಿದ್ದಾರೆ. ನಮ್ಮ ಋಷಿಯವರು ಬಂದಿರೋದೇ ಸರಿ. ನಮ್ಮ ಶ್ರೀ ನಮ್ಮ ಹೊರಟ ಸಿನಿಮಾದ ಡೈರೆಕ್ಟರ್ ಆದಂತಹ, ಈಗಾಗಲೇ ಕೋರ ಸಿನಿಮಾ ಎಂಬುವಂತಹ ಸಿನಿಮಾದ ನಿರ್ದೇಶನ ಮಾಡುವಂತಹ ಹೊರಟ ಶ್ರೀ ಸರ್ ನಮ್ಮ ವೇದಿಕೆಗೆ ಬಂದಿದ್ದಾರೆ ಅತಿಥಿಯಾಗಿ. ದಯವಿಟ್ಟು ಚಿತ್ರತಂಡ ಹೂಗುಚ್ಛವನ್ನ ಕೊಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್ ತಮಗೆ. ಸೊ ಹಾಗಾಗಿ ನಮ್ಮ ಸೋಮು ವಿಜಯ್ ಅಂತ ಇವಾಗ ತಾನೇ ಎಂಟ್ರಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬಾ ಫಸ್ಟ್ ಮೂವಿ ಮಾಡಿ ಕೂಡ ಡ್ಯಾನ್ಸ್ ಗೀನ್ಸ್ ಎಲ್ಲ ಒಂದು ಸ್ವಲ್ಪ ತುಂಬಾ ಅದ್ಭುತ ಮಾಡಿದ್ದಾರೆ. ನಿಮ್ಮ ಒಂದು ಪ್ರಯಾಣ ಮುಂದಕ್ಕೆ ಹಂಗೆ ನಡೀತಾ ಇರಲಿ. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಸೋಲು ಗೆಲುವು ಇದ್ದಿದೆ, ಬಟ್ ನಮ್ಮ ಹಠ ಅನ್ನೋದು ಇರ್ತದಲ್ಲ, ಯಾವ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡ. ನಾನು ಹಿಂದೆ ಒಂದು 10 years ಬಿಫೋರ್ ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದಾಗ ನಿಂತರನೇ ನಾನು ಹೀರೋ ಆಗಿದ್ದೆ ಅದರಲ್ಲಿ. ಸೊ ಒಂದಷ್ಟು ಮಾಡಿದಾಗ ನನಗೆ ಆ ಸಿನಿಮಾದಲ್ಲಿ ಸಕ್ಸಸ್ ಆಗಿಲ್ಲ. ಸಿನಿಮಾ ಸವಾಸನೆ ಬೇಡ ಅಂತ 10 ವರ್ಷ ನಾನು ಸಿನಿಮಾ ಫೀಲ್ಡ್ ಬಿಟ್ಬಿಟ್ಟಿದ್ದೆ. ಸೊ ಅದಾದ್ಮೇಲೆ ಇಲ್ಲ, ನಾವು ಏನೋ ಒಂದು ಮಾಡಲೇಬೇಕಂತೇಳಿ ಮತ್ತೆ ಕೋರ ಸಿನಿಮಾ ಮಾಡಿದಾಗ ಒಂದಷ್ಟು ಅದರಲ್ಲಿ ಬೇರೆ ಥರ ನಾನು ಪ್ರಿಪೇರ್ ಆಗಿ ಎಲ್ಲೆಲ್ಲಿ ತಪ್ಪು ಮಾಡಿದ್ದೀನೋ ಆ ತಪ್ಪುಗಳನ್ನ ತಿದ್ಕೊಂಡು ಇವತ್ತು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಸೊ ಅದೇ ರೀತಿ ನನಗೂ ಲವಾಗಿದೆ ಸಿನಿಮಾ ಗೆಲ್ಲಬೇಕು. ಎಲ್ಲರ ಪ್ರೀತಿ ಆಶೀರ್ವಾದ ಇರಬೇಕು. ಈ ಸಿನಿಮಾ ಸಕ್ಸಸ್ ಆಗಲಿ. ನಮ್ಮ ನೀಲ್ಕಂಠ್ ಅವರಿಗೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಒಂದು ಶಕ್ತಿ ಬರಲಿ. ಅದೆಲ್ಲ ನಿಮ್ಗಳ ಕೈಲಿದೆ. ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಇಂಥ ಒಂದು ಹೊಸಬರ ಸಿನಿಮಾನ ಗೆಲ್ಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತೀನಿ. ನಮಸ್ಕಾರ ಎಲ್ಲರೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಈಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ಹೊರಟ ಶ್ರೀ ಸರ್ ತಮ್ಮದೇ ಸಿನಿಮಾ ನಡೀತಾ ಇದ್ರು. ಆ ಸಿನಿಮಾದ ಕೆಲಸದಲ್ಲಿ ಬ್ಯುಸಿ